ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದು ಯಾಕೆ, ಏನು, ಎತ್ತ ಅನ್ನೋ ವಿಷಯವನ್ನು ಇವತ್ತಿನ ಪ್ರೈಮ್ ಟೈಮಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ರಾಜಕಾರಣ, ಬೇರೆ ಬೇರೆ ಸುದ್ದಿಗಳು ಕೂಡ ಇದೆ. ಇದೆಲ್ಲವೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿ ಇರುತ್ತೆ. ಈ ವಿಡಿಯೋನ ಕಡೆವರೆಗೂ ಕೂಡ ನೋಡಿ. ಧರ್ಮಸ್ಥಳ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಂತೆ ಕಾಣ್ತಾ ಇದೆ. SIT ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಅನ್ನೋ ಅಂಶಗಳು ಚರ್ಚೆ ಆಗ್ತಿದೆ. ಅಪರಾಧ ಕೃತ್ಯದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮಹೇಶ್ ತಿಮರೋಡಿ, ಗಿರೀಶ್ ಮಠಣ್ಣನವರ್, ವಿಠಲ್ ಗೌಡ, ಟಿ ಜಯಂತ್ ಹಾಗೂ ಸುಜಾತಾ ಭಟ್ ಶಾಮೀಲಾಗಿದೆ ಅನ್ನೋ ಅಂಶಗಳಿದೀಗ ಮೀಡಿಯಾಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಣದ ಆಮಿಷಕ್ಕೆ ಒಳಗಾಗಿ A1 ಚಿನ್ನಯ್ಯ ಬುರುಡೆ ಕತೆ ಕಟ್ಟಿದ್ದ. ಬುರುಡೆ ಗ್ಯಾಂಗ್ ಚಿನ್ನಯ್ಯನಿಗೆ ಹಣ ಕೊಟ್ಟು ಪುಸಲಾಯಿಸಿತ್ತು. ಚಿನ್ನಯ್ಯನಿಗೆ ವಿಠಲ್ ಗೌಡ ಪರಿಚಿತನಾಗಿದ್ದ. ಮಹೇಶ್ ತಿಮರೆಡ್ಡಿ ಮನೆಗೆ ಆತನನ್ನು ಕರೆದೊಯ್ದು ಆ ಸಭೆಯಲ್ಲಿ ಮಠಣ್ಣನವರ್, ಜಯಂತ್, ವಿಠಲ್ ಗೌಡ ಭಾಗಿಯಾಗಿದ್ರಂತೆ. SIT ತನಿಖಾ ವರದಿ ಬೆನ್ನಲ್ಲೇ ಈ ಬಗ್ಗೆ DCM DK ಶಿವಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನಗೆ ಧರ್ಮಸ್ಥಳದ ಇತಿಹಾಸ ಗೊತ್ತು ಹಾಗೂ ಅವರ್ಯಾರೂ ಆ ರೀತಿ ಮಾಡಲು ಸಾಧ್ಯವಿಲ್ಲ ಅಂತ ಗೊತ್ತಿತ್ತು. ಈ ಕಾರಣಕ್ಕೆ ನಾನು ಧೈರ್ಯದಿಂದ ಈ ವಿಚಾರವನ್ನು ಅಂದೇ ಹೇಳಿದ್ದೆ. ಅಂತಿಮವಾಗಿ ಸತ್ಯ ಹೊರಗಡೆ ಬಂದಿದೆ ಅಂತ DK ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಧರ್ಮಸ್ಥಳ ಪ್ರಕರಣದ ಪ್ರಾಥಮಿಕ ವರದಿಯನ್ನು ವಿಶೇಷ ತನಿಖಾ ತಂಡ ಸಲ್ಲಿಸಿದೆ. ಇದರ ಬೆನ್ನಲ್ಲೇ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಕಚೇರಿ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿರುವುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲಿನ ವ್ಯವಸ್ಥಿತ ಷಡ್ಯಂತ್ರಗಳು ಮೇಲಿಂದ ಮೇಲೆ ನಡೆಯುತ್ತಾ ಬಂದಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಅಂತ ತಿಳಿಸಿದೆ. ಇದೇ ರೀತಿಯ ಷಡ್ಯಂತ್ರ ಮುಂದೆಂದು ಮತ್ಯಾವ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲಾಗದಂತೆ ತಡೆಯುವ ಅವಶ್ಯಕತೆ ಇದೆ. ಸರ್ಕಾರ ಈ ವಿಚಾರವಾಗಿ ಗಮನ ವಹಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಈ ಷಡ್ಯಂತ್ರದ ಹಿಂದಿರತಕ್ಕಂಥ ಶಕ್ತಿಗಳಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಒತ್ತಾಯಿಸ್ತೇವೆ ಅಂತ ಈ ಒಂದು ಪ್ರಕಟಣೆಯಲ್ಲಿ ಹೇಳಿದೆ. ಧರ್ಮಸ್ಥಳದ ವಿಷಯದಲ್ಲಿ ಈ ರೀತಿಯ ಷಡ್ಯಂತ್ರ, ಯಾಕಂದರೆ ಇದು ವರದಿ ಕೊಟ್ಟಿದೆ, ಕೋರ್ಟ್ ಅದನ್ನು ನಿರ್ಧಾರವನ್ನು ಮಾಡಬೇಕು. ಷಡ್ಯಂತ್ರ ಆಗಿದ್ದೇ ಆದಲ್ಲಿ, ಮಾಡಿದ್ದೇ ಆದಲ್ಲಿ ಅವರು ಮಾಡಿದವರು ಅನುಭವಿಸ್ಬೇಕಾಗತ್ತೆ ಕಾನೂನು ರೀತಿಯ ಶಿಕ್ಷೆಯನ್ನು. ಜೊತೆಗೆ ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ ಅನ್ನೋ ಮಾತಿದೆ. ಹಿಂದೆ ಯಾವುದೇ ಪ್ರಕರಣಗಳಾಗಿಲ್ಲ, ಕಾನೂನಾತ್ಮಕವಾಗಿ ಬಂದಿ ಆಗಿಲ್ಲ ಅಂದ ತಕ್ಷಣ ಅದೇನೋ ಆಗಿಲ್ಲ ಅನ್ನೋದೇನಿಲ್ಲ. ಒಂದಷ್ಟು ಬೇರೆ ಬೇರೆ ಕಾರಣಕ್ಕೆ ಯಾವ್ಯಾವುದೋ ಸಾವುಗಳು ಆಚೆ ಈಚೆ ಆಗಿರುತ್ತೆ. ಆದರೆ ಎಲ್ಲವನ್ನೂ ಕೂಡ ಸ್ಥಳಕ್ಕೆ ಮತ್ತು ಯಾರೋ ಒಬ್ಬ ವ್ಯಕ್ತಿಗೆ ತಲೆ ಕಟ್ಟುವಂಥ ಕೆಲಸ ಕೂಡ ಸರಿ ಇಲ್ಲ. ಜೊತೆಗೆ ಈ ಥರ ರೀಕ್ರಿಯೇಟ್ ಏನೇನೋ ಕತೆಗಳನ್ನ ಹೆಣೆದು ಧರ್ಮಸ್ಥಳವನ್ನು ಮುಳುಗಿಸ್ಬಿಡ್ತೀವಿ ಅಂತನೋ ಒಂದಷ್ಟು ಮನಸ್ಥಿತಿಗಳು ಕೂಡ ಧಿಕ್ಕಾರನೇ. ಈ ಹಿಂದೆ ಸ್ವಲ್ಪ ದಿನಗಳಿಂದ ಒಂದು ಪ್ರಕರಣದಲ್ಲಿ ಒಂದು ತೀರ್ಪು ಬಂತು, ಸ್ವಾಮಿಗಳೇನೂ ಮಾಡಿಲ್ಲ, ಎಲ್ಲ ಕರೆಕ್ಟಾಗಿದೆ ಅಂತ. ದಾಖಲೆಗಳು, ಸಾಕ್ಷ್ಯಗಳು ಅನ್ನೋ ಚರ್ಚೆಗಳಾಯಿತು. ಮನಸ್ಸಾಕ್ಷಿ, ಆತ್ಮಸಾಕ್ಷಿ ಅನ್ನೋದು ಒಂದಿದೆ, ಅದಕ್ಕೆ ತಕ್ಕಂತೆ ನಡಿಬೇಕಾಗತ್ತೆ. ಇದುವರೆಗೂ ಧರ್ಮಸ್ಥಳದಲ್ಲಿ ಆ ರೀತಿ ಪ್ರಕರಣ ನಡೆದೇ ಇಲ್ಲ ಅಂತ ಯಾರು ಬಹುತೇಕ ಹೇಳ್ತಿದ್ರು. ಅದಾಗಿರೋಕ್ಕೆಲ್ಲ ಅವರೇ ಕಾರಣ ಅಲ್ಲ ಅಂತಷ್ಟೇ. ಆದರೆ ಈ ವಿಷಯದಲ್ಲಿ ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಹೋಗ್ಬೇಕಾಗತ್ತೆ. ಆ ಥರ ಷಡ್ಯಂತ್ರ ಮಾಡೇನೋ ಮಾಡಿಬಿಡ್ತೀವಿ, ಮುಳುಗಿಸ್ಬಿಡ್ತೀವೇನೋ ಲೆಕ್ಕಾಚಾರಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕಾಗತ್ತೆ. ಅದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ. ಬಟ್ ನಿಮಗೂ ಒಂದಷ್ಟು ಒಪಿನಿಯನ್ ಇರುತ್ತೆ, ಏನು ಎತ್ತ ಅಂತ. ನೀವು ಕಾಮೆಂಟ್ ಮಾಡ್ಬೋದು. ಇನ್ನು ಮುಂದಿನ ಸುದ್ದಿ, ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ನಮ್ಮಲ್ಲಿ ಗೊಂದಲ ಇಲ್ಲ ಅಂತ CM ಸಿದ್ದರಾಮಯ್ಯ ಹೇಳಿದರು. ಆದರೆ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಅಂತ ಯತೀಂದ್ರ ಹೇಳಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಮತ್ತೆ ವಾಗ್ವಾದಗಳು ಭುಗಿಲೆದ್ದಿವೆ. ವರಿಷ್ಠರ ಕೆಲಸವನ್ನು ಯತೀಂದ್ರ ಮಾಡೋದು ಬೇಡ ಅಂತ DKಶಿ ಬಣ ಗುಡುಗಿದೆ. ಸದ್ಯ ಅಧಿವೇಶನದ ಹೊತ್ತಲ್ಲಿ ಜಟಾಪಟಿ ಬೇಡ ಅಂತ ಆಪ್ತರಿಗೆ DK ಶಿವಕುಮಾರ್ ಹೇಳಿದ್ದಾರಂತೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾರು ಕೂಡ ಮಾತನಾಡಬೇಡಿ, ಯತೀಂದ್ರ ಹೇಳಿಕೆಗಳಿಗೂ ಪ್ರತಿಕ್ರಿಯೆ ನೀಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ದಿನ ಅಷ್ಟೇ, ಹೈಕಮಾಂಡ್ ಎಲ್ಲವನ್ನ ಸರಿ ಮಾಡುತ್ತೆ, ಹೈಕಮಾಂಡ್ ಸೂಚನೆಯನ್ನು ನಾವು ಫಾಲೋ ಮಾಡೋಣ, ಸೂಚನೆ ಮೀರಿ ಮಾತನಾಡದಂತೆ ತನ್ನ ಆಪ್ತ ಶಾಸಕರು ನಾಯಕರಿಗೆ DCM DK ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರಂತೆ. ಎಲ್ಲ ಒಂದು ಕಡೆ ನನಗೆ CM ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಇನ್ನೂ DK ಶಿವಕುಮಾರ್ ಇದ್ದಾರೆ. ಡಿಸೆಂಬರ್ 22ಕ್ಕೆ 7 ವರ್ಷ 7 ತಿಂಗಳಾಗುತ್ತೆ. ದೇವರಾಜ್ ಅರಸೋರ್ ದಾಖಲೆಯನ್ನು ಸಿದ್ದರಾಮಯ್ಯ ಮುರಿತಾರೆ. ಸಂಕ್ರಾಂತಿ ಧನುರ್ಮಾಸ ಡಿಸೆಂಬರ್ 16ರಿಂದ ಸಂಕ್ರಾಂತಿ ಆದಮೇಲೆ ಸಿಗುತ್ತೆ ಅಂತ ಅನ್ಕೊಂಡವ್ರೆ. ಆಮೇಲೆ ಇನ್ನೊಂದೇನೋ ಮತ್ತೊಂದು ಸುದ್ದಿ ಬರ್ತಿಲ್ಲ, ಇದೊಂದು ಬಜೆಟ್ ಮಂಡನೆ ಮಾಡ್ಬಿಡ್ತೀನಿ, ಅಲ್ಲೊಂದು ಭಾಷಣ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಹೇಳ್ಬೋದೇನೋ.
ಹಾಗಾಗಿ ಸಿದ್ದರಾಮಯ್ಯವ್ರು ಕೊಟ್ಟಾಗ ಡಿ ಕೆ ಶಿವಕುಮಾರ್ ಇಸ್ಕೊಂಡಾಗ ಆಗ ಅದನ್ನು ಜನ ಎಸ್ ಅಂತ ಕಣ್ಣುಚ್ಕೊಂಡು ಒಂದು ಸ್ವಲ್ಪ ಕೈ ಜಿಗಿಟ್ಕೊಂಡು ನಂಬಬೇಕಾಗತ್ತಷ್ಟೆ. ವಿಧಾನಸಭೆಯಲ್ಲಿ ಇಂದು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಮಂಡಿಸಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧೇಯಕ ಮಂಡಿಸಿದ್ದಾರೆ. ಆದರೆ ಈ ವಿಧೇಯಕಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಅಂಗೀಕಾರ ಪ್ರಕ್ರಿಯೆ ವೇಳೆ ಮತಕ್ಕೆ ಹಾಕಬೇಕು ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. ದ್ವೇಷ ಭಾಷಣ, ದ್ವೇಷ ಅಪರಾಧಗಳಿಗೆ ಕನಿಷ್ಠ 1 ವರ್ಷ, ಗರಿಷ್ಠ 10 ವರ್ಷದವರೆಗೆ ಜೈಲು, 50,000 ರು ದಂಡ ಹಾಕುವ ವಿಧೇಯಕ ಇದಾಗಿದೆ. ದ್ವೇಷ ಭಾಷಣಗಳಿಗೆ ನೋಂದಾಯಿತ ಅಥವಾ ನೋಂದಾಯಿತವಲ್ಲದ ಸಂಘ ಸಂಸ್ಥೆಗಳು ಹೊಣೆಗಾರರಾಗಿರುತ್ತಾರೆ ಅಂತ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಗರಿಷ್ಠ 10 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶ ನೀಡುತ್ತದೆ. ಈ ಮಸೂದೆಯನ್ನು ಡಿಸೆಂಬರ್ 4ರಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕರಿಸಲಾಗಿತ್ತು. ದ್ವೇಷ ಭಾಷಣ ಕರೆಕ್ಟ್ ಇದೆ. ಬೆಂಕಿ ಹಚ್ಚೋರು ಮಾತಲ್ಲೇ ಭಾಳಷ್ಟು ಜನ ಸೂರಿದ್ದಾರೆ. ಆಲ್ ಇದು ಅಪ್ಲೈ ಆಗಬೇಕು. ಆದರೆ ಇದು ರಾಜಕೀಯ ದ್ವೇಷಕ್ಕೆ ಇವ್ಯಾವುದು ಪ್ರಯೋಗ ಆಗಬಾರ್ದು. ಈ ಪಾರ್ಟಿ ಅಧಿಕಾರ ಇದ್ದಾಗ ಅವ್ರ ಕಡೆಯವ್ರನ್ನ ಕೇಸ್ ಹಾಕೋದು, ಅವ್ರ ಮೇಲೆ ಇದ್ರ ಮೇಲೆ ಅವ್ರ ಪಾರ್ಟಿ ಬಂದಾಗ ಇವ್ರ ಮೇಲೆ ಹಾಕೋದು ಕೇವಲ ರಾಜಕೀಯ ವೆಪನ್ ಆಗಿ ಬಳಕೆ ಆಗಬಾರ್ದು, ಅದಷ್ಟೇ. ಇನ್ನು RSS ಬಳಿಕ ಬಜರಂಗ ದಳದ ಸರದಿ. ಬಜರಂಗ ದಳವು ಅನೇಕ ಅಪರಾಧಗಳಲ್ಲಿ ಭಾಗಿಯಾಗಿದೆ, ಅದನ್ನು ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಅಂತ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಹೇಳಿದ್ದಾರೆ. ತಮ್ಮ ಈ ಬೇಡಿಕೆಯನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದೇವೆ. ಯಾಕೆಂದರೆ ಬಜರಂಗ ದಳ ನಿಷೇಧ ಸಹ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಇತ್ತು, ಅದೊಂದು ಭಾಗ ಆಗಿತ್ತು. ಬಜರಂಗ ದಳದ ಚಟುವಟಿಕೆಗಳು ಕರ್ನಾಟಕದಲ್ಲಿ ಹೊಸದಲ್ಲ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಬ್ಬರಾದ ಗಣೇಶ್ ಗೌಡ ಅವರನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರೇ ಕೊಂದರು. ಬಜರಂಗ ದಳ ಕಾರ್ಯಕರ್ತರು ಹಲವಾರು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಈ ಹಿಂದೆ ಉಡುಪಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷನನ್ನು ಅದೇ ಸಂಘಟನೆಯವರು ಹಿಂದೂ ಜಾಗರಣ ವೇದಿಕೆ ಜೊತೆ ಸೇರಿ ಕೊಂದರು. ಶಾಂತಿಯುತ ನಾಗರಿಕ ಸಮಾಜಕ್ಕೆ ಬೆದರಿಕೆಯಾಗಿರ್ತಕ್ಕಂಥ ಈ ಸಂಘಟನೆಗಳನ್ನು ಸರ್ಕಾರ ನಿಷೇಧ ಮಾಡಬೇಕು ಅಂತ BK ಹರಿಪ್ರಸಾದ್ ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಾಗಿ ಹಾಗೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಎಲ್ಲರನ್ನೂ ಹೇಳ್ಬಿಟ್ರೆ ಆಗುತ್ತೆ ಒಟ್ಟಿಗೆ. BJPಯವರು SCP ಅನ್ನೋದು, ಕಾಂಗ್ರೆಸ್ ಅವರು ಬಜರಂಗ ದಳ ಅನ್ನೋದು. ಹಾಗಾಗಿ ಉದ್ದೇಶ ವಿರೋಧಿಗಳನ್ನ ಮಟ್ಟ ಹಾಕೋದ್ಕಿಂತ ಕೋಮುವಾದಿಗಳನ್ನ ಮಟ್ಟ ಹಾಕಬೇಕು ಅನ್ನೋ ಆಲೋಚನೆ ಇದ್ರಾಗತ್ತೆ. ಇಲ್ಲ ಅಂದ್ರೆ ಆಗಲ್ಲ. ಪೊಲೀಸ್ ಸ್ಟೇಷನ್ ನುಗ್ಗಿ ಬೆಂಕಿ ಹಚ್ಚಿ ಗಲಾಟೆ ಮಾಡೋದ್ರ ಕೇಸ್ ವಾಪಸ್ ಹಾಕೋತಾರೆ ಕಾಂಗ್ರೆಸ್ ಅವರು. BJPಯವ್ರು ಬಂದಾಗ ಅವ್ರ ಮೇಲೆ ಕೇಸ್ ವಾಪಸ್ ಹಾಕೋತಾರೆ ಬಜರಂಗ ದಳದವ್ರ ಮೇಲೆ. ಈ ರಾಜಕೀಯ ತೀಟೆ, ತೆವಿಲು, ಲಾಭಕ್ಕಾಗಿ ಆಗುವಂಥ ಒಂದಷ್ಟು ಡಿಮ್ಯಾಂಡ್ಗಳಿಗೂ ಕೂಡ ಕಡಿವಾಣ ಹಾಕಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಚಳಿಗಾಲದ ಅಧಿವೇಶನದ ಹೊತ್ತಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಗಳ ಬಿಸಿ ತಟ್ಟಿದೆ. ಮೊದಲ ದಿನದಿಂದಲೂ ಬೆಳಗಾವಿಯಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಿದೆ. ಇಂದು ಕೂಡ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪಂಚಮಸಾಲಿ ನಾಯಕರು, ಸ್ವಾಮೀಜಿಗಳು ಸೇರಿದಂತೆ ಸಾವಿರಾರು ಮಂದಿ ಮೌನ ಪ್ರತಿಭಟನೆಗೆ ಮುಂದಾಗಿದ್ರು. ಗಾಂಧಿ ಭವನದಿಂದ ಮೌನ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ರು. RTO ಸರ್ಕಲ್ನಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಸುವರ್ಣಸೌಧದ ಟೆಂಟ್ ಬಳಿ ಪ್ರತಿಭಟನಾ ರ್ಯಾಲಿ ಬರುತ್ತಿದ್ದಂತೆ ಖಾಕಿ ಪಡೆ ತಡೆದು ನಿಲ್ಲಿಸಿದ ಬಳಿಕ ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಶಾಸಕ ಅರವಿಂದ್ ಬೆಲ್ಲದ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಜೀಪ್ ಬಸ್ನಲ್ಲಿ ಪ್ರತಿಭಟನಾ ನಿರತರನ್ನ ಹತ್ತಿಸಿಕೊಂಡು ಕರೆದೊಯ್ದ್ರು. ಅವ್ರ ಡಿಮ್ಯಾಂಡ್ ಬೇಡಿಕೆ ಈಡೇರಿಸಿ ಅಂತ ಹೋಗ್ತಿದ್ದಾರೆ. CM DCM ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರೋಕ್ಷವಾಗಿ ಗುಡುಗಿದ್ದಾರೆ. ಒಬ್ಬರಿಗೆ ಮಂತ್ರಿ ಆಗುವ ಆಸೆ, ಇನ್ನೊಬ್ಬರಿಗೆ ಉಳಿಸಿಕೊಳ್ಳುವ ಚಿಂತೆ, ಸ್ವಾರ್ಥಕ್ಕಾಗಿ ಸಮಾಜದ ಹಿತಾಸಕ್ತಿ ಬಲಿ ಕೊಡುತ್ತಿದ್ದಾರೆ. ಹೀಗಂತ ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಭಯದ ಹಿನ್ನೆಲೆಯಲ್ಲಿ ಅನುಮತಿ ಕೊಡ್ತಾ ಇಲ್ಲ, ಹೋರಾಟ ಹತ್ತಿಕ್ಕಲು ಸರ್ಕಾರ ಯತ್ನಿಸುತ್ತಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಸದನದಲ್ಲಿ ಮಾತನಾಡುತ್ತಿದ್ದೇನೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆಯನ್ನು ಇಟ್ಟಿದ್ದೇನೆ. ನಾನು ಧ್ವನಿ ಎತ್ತಿದ ಮೇಲೆ BJPಯವರು ಎಚ್ಚರಗೊಂಡಿದ್ದಾರೆ. ನಿನ್ನೆ ಅಶೋಕ್ ನನ್ನ ಜೊತೆಗೆ ಮಾತನಾಡಿದ್ದಾರೆ. ಒಟ್ಟಾಗಿ ಹೋರಾಟ ಮಾಡೋದಾಗಿ ಯತ್ನಾಳ್ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳು ಸಾವಿರ ಬಿದ್ದಿದೆ. ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪೂರಕ ಆಗಬೇಕು. ಅದು ಬಿಟ್ಟು ಬೇಡವಾದೆಲ್ಲ ತಗೊಂಡು ಚರ್ಚೆ ಮಾಡೋ ದಿನಗಳನ್ನ ವೇಸ್ಟ್. 2 ವಾರ ನಡೀತಾ ಇರೋದು ಸೆಷನ್ನು. ಆ ಭಾಗದಲ್ಲಿ ಸರಿಯಾಗಿ ಕೈಗಾರಿಕೆಗಳಿಲ್ಲ, ಉದ್ಯೋಗ ಇಲ್ಲ, ಮೂಲಸೌಕರ್ಯಗಳಿಲ್ಲ. ನಾವು ಪರ್ಸನಲ್ ಒಪಿನಿಯನ್ ಇದು. ಅಟ್ಲೀಸ್ಟ್ ಉತ್ತರ ಕರ್ನಾಟಕ ಭಾಗದ ನಾಯಕರು ಮಾತ್ರ ಅವರ ವಿಷಯಗಳನ್ನ, ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಇಲ್ಲಿ ಅವ್ರು ಕೆಲವರು ಯಾರೋ ಮಾತಾಡೋನೆ ಮಹಾಶೂರ ಅಂತ ನಮ್ಮ ಭಾಗದ್ರು ಒಂದು ಅಷ್ಟು ಮಾತಾಡ್ತಿರ್ತಾರಲ್ಲಿ. ಇಲ್ಲಿ ಬೆಂಗಳೂರಿದ್ದಾಗ ಸೆಷನ್ಗೆ ಹೋಗಲ್ಲ. ಇಲ್ಲಿ ಬೆಂಗಳೂರಿದ್ದಾಗ ಸೆಷನ್ ಒಳಗಡೆಗೆ ಹೋಗಲ್ಲ. ಉತ್ತರ ಕರ್ನಾಟಕಕ್ಕೆ ಹೋಗಿ ಮಾತಾಡೋಕೆ ಹೋಗ್ತಾರೆ. ಪಿಕ್ನಿಕ್ ಇದ್ದಂಗೆ ವೀಕೆಂಡಲ್ಲಿ ಗೋವಾಗೆ ಬೇರೆ ಹೋಗ್ಬೋತಾರೆ.
ಉತ್ತರ ಕರ್ನಾಟಕ ಶಾಸಕರು ನಾಯಕರು ಮಾತನಾಡ್ಕೊಂಡು ಅವ್ರ ಸಮಸ್ಯೆನ ಪರಿಹಾರ ಮಾಡ್ಕೊಳಕ್ಕಾರ ಬಿಡ್ಬೇಕು. ಈಗ ಅಟ್ಲೀಸ್ಟ್ ಅವ್ರ ಜಾಗದಲ್ಲಿ ನಾವು ಮಾಡ್ತಾ ಇದೀವಪ್ಪ. ಅವ್ರ ಜಾಗ ಮೀನ್ಸ್ ಹಿಂದುಳಿದಿದೆ ಆ ಭಾಗ. ಆ ಭಾಗದಿಂದ ಗೆದ್ದು ಬಂದವ್ರಲ್ಲ ಬೆಂಗಳೂರು ಸದಾಶಿವನಗರ ಡಾಲಸ್ಗಳಿಗೆ ಮನೆ ಮಾಡ್ಕೊಂಡು ಮಜಾ ಮಾಡ್ತಾವ್ರು ಕೆಲವರು. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಮಟ್ಟಿಗೆ ಹಿಂದುಳಿತಿರಲಿಲ್ಲ. ಎಲ್ಲರೂ ಮನೆಗಳಿಲ್ಲ. ದುರಂತ. ನಿನ್ನೆ ನಡೆದ ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಗ್ಯಾರಂಟಿ ಬಗ್ಗೆ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಜೆಡಿಎಸ್ನ ಶಾಸಕ ಮಂಜು ವ್ಯಂಗ್ಯವಾಡಿದ್ದಾರೆ. ಗ್ಯಾರಂಟಿಗೆ ಹಣ ಕೊಟ್ಟು ಅಭಿವೃದ್ಧಿಗೆ ದುಡ್ಡಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಮಾಡೋದು ಬಿಟ್ಟು ಗ್ಯಾರಂಟಿ ಮಾಡಿದ್ದಾರೆ. ಅಬಕಾರಿ ಸುಂಕ ಜಾಸ್ತಿ ಮಾಡಿ ಹಾಸನದಲ್ಲಿ 2 ತಿಂಗಳಲ್ಲಿ 7 ಜನ ಸತ್ತಿದ್ದಾರೆ. ಹಳ್ಳಿಗಳಿಗೆ ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡಲಾಗ್ತಾ ಇದೆ. ಹಣ ತುಂಬಿಸಲು ಸರ್ಕಾರದವರು ಏನೇನೋ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರೇನು ಬರಲ್ಲ. ಬೇರೆಯವರ ದುಡ್ಡಲ್ಲಿ ಮಜಾ ಮಾಡೋದಲ್ಲ. ಮುಖ್ಯಮಂತ್ರಿಗೆ ಮೊದಲಿದ್ದ ಯೋಚನೆ ಈಗಿಲ್ಲ. ಅವರ ಪಾರ್ಟಿಯವ್ರನ್ನ ಮೆಚ್ಚಿಸೋಕೆ 50 ಕೋಟಿ ಕೊಡ್ತಾರೆ, ನಮಗೆ 25 ಕೋಟಿ ಕೊಡ್ತಾರೆ. ನಾವೇನು ಪಾಪ ಮಾಡಿದ್ವಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಜು ಅವರು. ಇನ್ನು ಮಾಜಿ ಸಚಿವ ರಾಜಣ್ಣ ಕೂಡ ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳಿಂದಲೇ ಗೆಲ್ಲೋದಕ್ಕೆ ಆಗಲ್ಲ, ಗ್ಯಾರಂಟಿ ಯೋಜನೆಗಳ ಜೊತೆ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಈ ಬಗ್ಗೆ ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಅಭಿಪ್ರಾಯ ಹೊರಹಾಕಿದ್ದಾರೆ. ಉಚಿತ ಯೋಜನೆಗಳನ್ನು ಕೊಟ್ಟರೆ ಮಾತ್ರ ಗೆಲ್ಲೋದಾಗಿದ್ರೆ ಜಗನ್ ಯಾಕೆ ಸೋತ್ರು ಹೇಗಂತ ಮಾಜಿ ಸಚಿವ KN ರಾಜಣ್ಣ ಪ್ರಶ್ನೆ ಮಾಡಿದರು. ಇನ್ನು ನಾಯಕತ್ವ ವಿಚಾರದಲ್ಲಿ AICC ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಯಾರು ಚರ್ಚೆ ಮಾಡಬಾರ್ದು, ಪ್ರಸ್ತಾಪವನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿನ್ನೆಯ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡೆದಿಲ್ಲ ಅಂತ ರಾಜಣ್ಣ ತಿಳಿಸಿದ್ದಾರೆ. ಜನವರಿ 9ರೊಳಗೆ DKಶಿ CM ಎಂಬ ಇಕ್ಬಾಲ್ ಹುಸೇನ್ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ್ರು. ಅವನೇನು ಗಿಳಿಶಾಸ್ತ್ರ ಆಗ್ತಾನೇನೋ ಗೊತ್ತಿಲ್ಲ ಅಂತ ಇಕ್ಬಾಲ್ ಹುಸೇನ್ಗೆ ರಾಜಣ್ಣ ಟಾಂಗ್ ಕೊಟ್ಟರು. ಯಾರು ಶಾಸ್ತ್ರ ಹೇಳೋಕ್ಕಾಗುತ್ತೆ? ಎಲ್ಲರೂ ಅವ್ರವ್ರ ಆಸೆ ಹೇಳಕತ್ತಾರೆ ಅವ್ರವ್ರ ಕಡೆದಷ್ಟೇ. ರಾಜಣ್ಣನೂ ಆಗಲ್ಲ ಅಂತ ಹೇಳ್ತಿರೋದು ಅದೇ ಭವಿಷ್ಯ ತಾನೆ. ಅವ್ರು ಆಗ್ತಾರೆ ಅಂತಾರೆ, ಇವ್ರು ಆಗಲ್ಲ ಅಂತಾರೆ. ಅವರು ಒಂದು ಕೆಲಸ ಮಾಡ್ತಾರೆ, ಇವ್ರು ಒಂದು ಕೆಲಸ ಮಾಡ್ತಾರೆ. ಬಟ್ ರಾಜಣ್ಣ ಮಾಜಿ ಮಂತ್ರಿ, ಇನ್ನೇನಾಯ್ತಲ್ಲಿ, ಬೇರೆ ಹೊಸದೇನಿಲ್ಲ. ನಾಳೆ ನಟ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ. ದರ್ಶನ್ ಜೈಲಲ್ಲಿದ್ದರೂ ಹವಾ ಮಾತ್ರ ಕಿಂಚಿತ್ತು ಕಮ್ಮಿ ಆಗಿಲ್ಲ. ಡಿಬಾಸ್ ಅಭಿಮಾನಿಗಳು ಡೆವಿಲ್ ಬರಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ. ಈಗಾಗಲೇ ಥಿಯೇಟರ್ ಎದುರು ದಚ್ಚು ಕಟೌಟ್, ಶುಭ ಕೋರುವ ಫ್ಲೆಕ್ಸ್ ಬ್ಯಾನರ್ಸ್ ಹಾಕಲಾಗಿದೆ. ಬೆಳಗ್ಗೆ ಸಿನಿಮಾ ಪ್ರದರ್ಶನಕ್ಕೆ ಎಲ್ಲ ತಯಾರಿ ನಡೆದಿದೆ. ಇನ್ನು ಡೆವಿಲ್ ರಿಲೀಸ್ಗೂ ಮುನ್ನ ಅಭಿಮಾನಿಗಳಿಗೆ ದರ್ಶನ್ ಪ್ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಈ ಪತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದಾರೆ. ನನ್ನ ಪ್ರೀತಿಯ ಸೆಲೆಬ್ರಿಟಿಗಳೇ, ನನ್ನ ಹೃದಯಾಳದ ಈ ಸಂದೇಶವನ್ನು ನಿಮ್ಮ ಪ್ರತಿಯೊಬ್ಬರಿಗೂ ವಿಜಿ ತಲುಪಿಸುತ್ತಿದ್ದಾಳೆ. ನಿಮ್ಮ ಪ್ರತಿಯೊಬ್ಬರ ಬಗ್ಗೆ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಬೆಂಬಲ, ರಾಜ್ಯಾದ್ಯಂತ ಮಾಡುತ್ತಿರುವ ಸಿನಿಮಾ ಪ್ರಚಾರ ಇವೆಲ್ಲವನ್ನು ನನಗೆ ವಿಜಿ ತಲುಪಿಸಿದ್ದಾಳೆ. ದೂರದಲ್ಲಿದ್ದರೂ ಪ್ರತಿಯೊಂದು ಕ್ಷಣವೂ ನಾನು ನಿಮ್ಮ ಉಪಸ್ಥಿತಿಯನ್ನು ಅನುಭವಿಸಿದ್ದೇನೆ. ಈ ಕ್ಷಣದಲ್ಲಿ ನನ್ನ ದೊಡ್ಡ ಶಕ್ತಿ ನೀವು. ದಯವಿಟ್ಟು ಚಿಂತೆ ಮಾಡದೆ ನಿಮ್ಮ ಪ್ರೀತಿ ಮತ್ತು ಶಕ್ತಿಯನ್ನು ನಮ್ಮ ಚಿತ್ರ ದಿ ಡೆವಿಲ್ ಕಡೆಗೆ ಹರಿಸಿ ಅಂತ ದರ್ಶನ್ ಕರೆ ಕೊಟ್ಟಿದ್ದಾರೆ. ಎಸ್, ಅಂದು ಸಾರಥಿ, ಇಂದು ಡೆವಿಲ್. ಸೊ ಯಾರ್ಯಾರು ಡೆವಿಲ್ ನೋಡ್ತಾ ಇದ್ದೀರಿ ಕಾಮೆಂಟ್ ಮಾಡಿ. ಅದರ ಬಿಟ್ಟು ನಿಮ್ದೇನೋ ಅಭಿಪ್ರಾಯಗಳಿರುತ್ತೆ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.